ಆಗ್ಬೇಕು ಮಾಗಣ್ಣವರು ಆಗ್ಬೇಕು ಪಲ್ಲಿ ಹೋಗಿ ಗೊಪ್ಪದಪ್ಪ ಸಾಬರು ಜನತಾ ದಳದಾಗಿದ್ದು ಒಳ್ಳೆ ಕೆಲಸ ಮಾಡಿದಾಗ ಉಮಾಕಾಂತ್ ನಾಗಮಪಲ್ಲಿ ಅಣ್ಣೋಗಿದ್ದಾಗ ಒಂದು ಸಲ ಚಾನ್ಸ್ ಕೊಡ್ಬೇಕಂಬತ್ ನಾ ಮನವಿ ಮಾಡ್ತಾ ಇದ್ದೀನಿ ಇವತ್ತಿನ ದಿವಸ. ಒಂದು ಸಲ ಕೊಟ್ಟು ನೋಡಿಗೆ ಆಗೈತಿ ಆಗ್ತದ. ಈ ಭಾಗದ ಜನಪ್ರಿಯ ನಾಯಕರು ಕೈಗೆ ಸಿಗಲ್ಲ ಅಷ್ಟೇ, ಬಾಕಿದೆಲ್ಲ ಮಾಡ್ತಾರೆ ಅವರು. ನಮ್ಮ ಆತ್ಮೀಯ ಸ್ನೇಹಿತರಾದ ಸೂರ್ಯಕಾಂತ್ ನಾಗಮಾರಪಳ್ಳಿ ಅವರೇ, ಆತ್ಮೀಯ ಸಹೋದರ ರೈತರ ಪಕ್ಷ, ಬಡವರ ಪಕ್ಷ, ದೀನದಲಿತರ ಪಕ್ಷ. ನಮ್ಮ ಅಭ್ಯರ್ಥಿ ಈ ಭಾಗದಲ್ಲಿ ಏನು ಸೂರ್ಯಕಾಂತ್ ಅವರು ಇದ್ದಾರೆ ಅವ್ರನ್ನ ಶಾಸಕರನ್ನಾಗಿ ಮಾಡಿಸಿ ನಾವು ನಮ್ಮ ಬಂಡಪ್ಪನವರ ನೇತೃತ್ವದಲ್ಲಿ ಈ ಜಿಲ್ಲೆಗೆ ಬೇಕಾಗಿರ್ತಕ್ಕಂಥ ಎಲ್ಲ ಕಾರ್ಯಗಳನ್ನ ಮಾಡಿಕೊಡ್ತಕ್ಕಂಥ ಕೆಲಸವನ್ನ ನಾವೆಲ್ಲರೂ ಮಾಡ್ತೇವೆ ಅಂತಕ್ಕಂಥ ತಾಲೂಕಿನ ಗುರುಪಾದಪ್ಪ ನಾಗಮಾರಪಲ್ಲಿ ಅವರ ಸುಪುತ್ರರು ಸೂರ್ಯಕಾಂತ್ ನಾಗಮಾರಪಲ್ಲಿ ಅವರು ಮತ್ತು ಅವರ ಹಿರಿಯ ಸಹೋದರರು ಉಮಾಕಾಂತ್ ನಾಗಮಾರಪಲ್ಲಿ ಅವರು ಮತ್ತು ಸೂರ್ಯಣ್ಣನ ಸುಪುತ್ರ ತರುಣ್ರವರು ಜನ ಅವ್ರಿಗೆ ಮತ ಹಾಕವ್ರೆ. ಸೀಟಾಗಿ ಪರಿವರ್ತನೆ ಆಗಿರ್ಬೋದು, ಆಗದೆ ಇರ್ಬೋದು, ಅವರು ಶಾಸಕರಾಗದೇ ಇರ್ಬೋದು, ಆದರೆ ಅತಿ ಹೆಚ್ಚು ಜನರ ಆಶೀರ್ವಾದ ಪಡ್ಕೊಂಡಿದ್ದಾರೆ. 100ಕ್ಕೆ 100 ಅವರು ಶಾಸಕರಾಗ್ತಾರೆ. ದಯಮಾಡಿ ದುಡಿಯೋಣ. ಸೂರ್ಯಣ್ಣನ ಬಿಡಬೇಡ್ರಿ, ಬೆಂಗಳೂರಿಗೆ ಕಳಿಸ್ಬೇಡ್ರಿ. ದಯವಿಟ್ಟು ಇಟ್ಕೊಳ್ಳಿ ನಿಮ್ಮ ತಾಲೂಕಲ್ಲಿ, ದಯವಿಟ್ಟು ಇಟ್ಕೊಳ್ಳಿ ನಿಮ್ಮ ತಾಲೂಕಲ್ಲಿ. ಸೂರ್ಯಣ್ಣ ಅವರೇ, ಯಾವ ಕಾರಣಕ್ಕೂ ನೀವು ಬೆಂಗಳೂರಿಗೆ, ನನಗೆ ಗೊತ್ತಿದೆ. ಸೂರ್ಯಕಾಂತ್ ನಾಗಮಾರಪಲ್ಲಿ ಅವರು ಇತ್ತೀಚೆಗೆ ನಾನು ಸ್ವಲ್ಪ ಹೆಚ್ಚಾಗಿ ಅವರ ಜೊತೆ ಸಮಯ ಕಳೆದಾಗ ನಾನು ಗಮನಿಸಿದ್ದು, ಅವರ ತಂದೆಯವರು ಈ ಭಾಗದಲ್ಲಿ 6 ಬಾರಿ ಶಾಸಕರಾಗಿ ಜನತೆಯ ಜೊತೆಗೆ ನಿರಂತರವಾಗಿ ಸಂಪರ್ಕವನ್ನ ಗಳಿಸಿರ್ತಕ್ಕಂಥದ್ದು, ಜನತೆಯ ಹೃದಯದಲ್ಲೇ ಒಂದು ಸ್ಥಾನವನ್ನು ಪಡೆದಿದ್ದಾರೆ. ಅವರ ಸುಪುತ್ರರಾಗಿರ್ತಕ್ಕಂಥ ಸೂರ್ಯಕಾಂತ್ ರವರು ಅವ್ರ ಜೊತೆಯಲ್ಲಿ ನಾನು ಈಗ ತಾನೇ ಹೇಳ್ದಂಗೆ ಒಂದು ಸ್ವಲ್ಪ ಇತ್ತೀಚಿನ ದಿನಗಳಲ್ಲಿ ಸಮಯವನ್ನು ಕಳೆದಂಥ ಸಂದರ್ಭದಲ್ಲಿ ನಾನು ಗಮನಿಸಿದ್ದು, ಸೂರ್ಯಣ್ಣನಿಗೆ ರಾಜಕೀಯದ ಪ್ರಬುದ್ಧತೆ ಇದೆ, ಕಲ್ಪನೆ ಇದೆ, ಎಲ್ಲ ವಿಷಯಗಳನ್ನು ಬಹಳ ಅಚ್ಚುಕಟ್ಟಾಗಿ ಗ್ರಹಿಸಿದ್ದಾರೆ. ಎಲ್ಲ ವಿಷಯದ ಬಗ್ಗೆನೂ ತಿಳುವಳಿಕೆಯನ್ನು ಮೂಡಿಸ್ಕೊಂಡಿದ್ದಾರೆ. ಬಹಳ ತಿಳುವಳಿಕೆದಾರರು, ಪ್ರಜ್ಞಾವಂತರು, ಬುದ್ಧಿವಂತರು. ನಾನು ಒಂದು ಸೂರ್ಯಣ್ಣನಿಗೆ ಹೇಳ್ತಕ್ಕಂಥದ್ದು ಈ ಒಂದು ವೇದಿಕೆ ಮೂಲಕ, ಸೂರ್ಯಣ್ಣ ಅವರೇ, ನಿಮಗೆ ನಿಮ್ಮ ತಂದೆಯವರ ರಾಜಕೀಯದ ಒಂದು ದೊಡ್ಡ ಇತಿಹಾಸ ಇದೆ, ಹಿನ್ನೆಲೆ ಇದೆ. ಅದೇ ರೀತಿ ಇವತ್ತು ನಾನು ಕೂಡ ಒಂದು ದೊಡ್ಡ ರಾಜಕೀಯದ ಹಿನ್ನೆಲೆ, ಇತಿಹಾಸ ಇರ್ತಕ್ಕಂಥ ಒಂದು ಕುಟುಂಬದಲ್ಲಿ ಜನಿಸಿದ್ದೇನೆ. ಸೂರ್ಯಣ್ಣ ಇವತ್ತು ಕಾರ್ಯಕರ್ತರು, ಜಿಲ್ಲೆಯ ತಾಲೂಕಿನ ಜನತೆ ಜೊತೆಲಿ 100ಕ್ಕೆ 100 ಶಾಸಕರಾಗ್ತೀರಿ ಅಂತ ಹೇಳಿದೀನಿ. ಬರ್ಬೇಕು. ಇವತ್ತು ಗುರುದ್ವಾರಕ್ಕೆ ಹೋಗಿದ್ದೀವಿ, ಮಠಕ್ಕೆ ಹೋಗಿದ್ದೀರಿ. ಇವತ್ತು ಒಳ್ಳೆಯ ದಿನ.